வந்தீங்க இல்லையாம்மா, நீங்கள் தானே வந்தீங்க வீட்டுக்கு? நம்ம வீட்டில் முடிச்சுட்டுக்கலாம், ஒன்றும் பிரச்சனை இல்லை. ಎಷ್ಟೋ ಇದು ಮಾಡಿ ಒಂದು ಜಾಗಕ್ಕೆ ಸೆಟ್ ಮಾಡಿದ್ದಾರೆ. ಸಾವಿ ಇಡ್ತೀನಿ. ಈಗ ಯಾವ್ರೋ ಒಂದು ಡಿವೈನ್ ಪಾಯಿಂಟ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆ ಪಾಯಿಂಟ್ ಅಲ್ಲಿ ಸೆಟ್ ಮಾಡೋದು ಕಷ್ಟ. ಡಿವೈನರು ಅವರ ಇಷ್ಟ ಪ್ರಕಾರ ಪಾಯಿಂಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಜಾಗದಲ್ಲಿ ಗಾಡಿ ಸೆಟ್ ಮಾಡೋದು ಕಷ್ಟ. ನಾವು ಯಾವ ರೀತಿ ಮಾಡ್ತೀವಿ? ಗಾಡಿ ಅಂತ ಜಾಗದಲ್ಲಿ ನೀರ್ ಐತೆ ಇಲ್ಲ ಅಂತ ನೋಡ್ಬಿಡ್ತೀವಿ. ನಾವು ಪಾಯಿಂಟ್ ನೋಡಕ್ಕೆ 12,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ನಾವು ಚೆಕ್ ಮಾಡಿಬಿಟ್ಟು ಅದರಲ್ಲಿ ನೀರು ಇಲ್ಲ ಅಂತ ಅವಾಗಲೇ ಗೊತ್ತಾಯ್ತ್ರೆ 6,000 ರೂಪಾಯಿ ರಿಟರ್ನ್ 50% ಪಾಯಿಂಟ್. ಸರಿನಾ? ಪಾಯಿಂಟ್ ಸಿಕ್ಕ ಮೇಲೆ ಡ್ರಿಲ್ ಮಾಡಿಕೊಡ್ತೀವಿ. ಇದು ಬಂದು ಪಾಯಿಂಟ್ ಚೆಕ್ ಮಾಡಿಲ್ಲ, ಅದಕ್ಕೋಸ್ಕರ ರೇಟೂ ಕಡಿಮೆ, ನನಗೆ ರಿಸ್ಕೂ ಕಡಿಮೆ, ಏನು ಕೇಳಂಗಿಲ್ಲ ಹೇಳಂಗಿಲ್ಲ. ಸರಿನಾ? ಯಾವ ರೀತಿ ಸೆಟ್ ಮಾಡ್ತಾರಂತ ನೋಡಿ. ಯಾವಾಗಲೂ ನಾವು ಬಂದು ನಮಗೆ 3 ದಿವಸ ಟೈಮ್ ಬೇಕು ಕಂಟಿನ್ಯೂ ಆಗಿ. ಅಡ್ವಾನ್ಸ್ ಕೊಡೋಕ್ಕೆ ಮುಂಚೆ 3 ದಿವಸ ನಾವು ಟೈಮ್ ತೊಗೊಳ್ತೀವಿ. ಅದರಲ್ಲಿ ಫಸ್ಟ್ ದಿವಸನೇ ನಾವು ಬಂದು ಮ್ಯಾಕ್ಸಿಮಮ್ ಕವರ್ ಮಾಡ್ತೀವಿ. ನಮ್ಮ ಹತ್ರ 2 ಗಾಡಿ ಐತೆ, ಒಂದು ಮುರುಗನ್ ಬೋರ್ವೆಲ್ಲು, ಇನ್ನೊಂದು SKT ಬೋರ್ವೆಲ್ಲು. ನಮ್ಮ ಪಾಯಿಂಟಿದೆ ಕರೆಕ್ಟಾಗಿ ಬಂದುಬಿಡ್ತಾರೆ ಸಾರ್. ಅವರು ಡೇಟ್ ಕಮಿಟ್ಮೆಂಟ್ ಮಾಡಿ ಇರ್ತಾರೆ ಅಂತ ಹೆಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ಬಂದುಬಿಡ್ತಾರೆ. ಸರಿನಾ? ನಮ್ಮ ಪಾಯಿಂಟ್ ಇದ್ರೆ ಏನು ಪ್ರಾಬ್ಲಮ್ ಇದ್ರೂ ಸರಿ ರೆಡಿ ಮಾಡಿ ಫಿನಿಶ್ ಮಾಡಿಬಿಟ್ಟು ಭಾವನೆಯಲ್ಲಿ ಕೆಲಸ ಮಾಡಿ. ಈಗ ಇಪ್ಪವೇ ಪಾಯಿಂಟಿಂಗ್ ಏನೇನು ಬೇಕು ಇಷ್ಟು ಆಟೋ ಹೋಗುತ್ತೆ, ಅಷ್ಟು ಜಾಗ ಐತೆ, ಎಷ್ಟೈತೆ 15 ಫೀಟು ಜಾಗ, 20 ಫೀಟು ಆಗಲ್ಲ, 15 ಫೀಟ್ பின்னாடி 10.2 அது டச் ஆகுது விட்டுருங்க, பில்லர் டச் ஆகுது விட்டுருங்க. ಬಂದರೆ ಏನೇನು ಮಾಡಬೇಕು? ಇದರಿಗೆ ಸಂಪರ್ಕದೆ ಫಸ್ಟ್ ಬಂದು 20,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ಆಮೇಲೆ ಗಾಡಿ ಬಂದ ಮೇಲೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಸ್ಟಾರ್ಟಿಂಗ್ ಪೂಜೆ ಮಾಡಿಬಿಟ್ಟು. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ್ರೆ ಟಾಯ್ಲೆಟ್ ಫೆಸಿಲಿಟೀಸ್ ಬೇಕಾಗುತ್ತೆ. ಕೆಲಸ ಅವರು ಹೋಗೋಕ್ಕಾಗಲ್ಲ. ಔಟ್ರ್ನಲ್ಲಿ ಇದ್ರೆ ಸರಿ, ಅವರು